ನಮಸ್ಕಾರ ವೀಕ್ಷಕರೇ, ಬಿ ಹ್ಯಾಪಿ ಗೋಲ್ಡ್ ಚಾನಲ್ ವೀಕ್ಷಕರಿಗೆ ತುಂಬು ಹೃದಯದ ಆತ್ಮೀಯ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, 2024 ಮೇ ತಿಂಗಳದ ಮಾಸ ಭವಿಷ್ಯವನ್ನು ತಿಳಿದುಕೊಳ್ಳೋಣ. ಮೇಷರಾಶಿಯವರಿಗೆ ಹೇಗಿದೆ, ಲಾಭನೋ ನಷ್ಟನೋ ಹೇಳ್ತಕ್ಕಂಥದ್ದಲ್ಲವ. ಓಂ ಯಾ ದೇವಿ ಸರ್ವಭೂತೇಷು ಲಕ್ಷ್ಮೀರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ಮೇಷರಾಶಿಯವರಿಗೆ ಲಾಭಾಧಿಪತಿ ಗುರು ಹೇಳ್ತಕ್ಕಂಥದ್ದು. ನೋಡಿ, ಮೇಷರಾಶಿಯಲ್ಲಿ ಬುಧನಿದ್ದು, ವೃಷಭ ರಾಶಿಯಲ್ಲಿ ರವಿಗ್ರಹ, ಗುರುಗ್ರಹ ಮತ್ತು ಶುಕ್ರಗ್ರಹ ಇವೆಲ್ಲವೂ ಕೂಡ ಎರಡನೆಯ ಮನೆಯಲ್ಲಿ ಇರುವುದರಿಂದ ಧನಕಾರಕ, ಧನಪ್ರಾಪ್ತಿ ಭವೇತ್ ಅಂತೆಲ್ಲ ಶಾಸ್ತ್ರದಲ್ಲಿ ಹೇಳುತ್ತೆ. ಹಾಗಾಗಿ ನೀವು ಅಂದುಕೊಂಡಿರ್ತಕ್ಕಂಥ ಎಲ್ಲ ಎಷ್ಟೋ ದಿನಗಳಿಂದ ನಿಮ್ಮ ಎಲ್ಲ ಕೆಲಸ ಕಾರ್ಯಗಳೆಲ್ಲವೂ ಕೂಡ ಪೆಂಡಿಂಗು ಇದ್ದಂಥ ಸಂದರ್ಭದಲ್ಲಿ ಈ ಮೇ ತಿಂಗಳಲ್ಲಿ ನಿಮ್ಮ ಕಲ್ಪನೆಗೂ ಮೀರಿ, ನಿರೀಕ್ಷೆಗೂ ಮೀರಿ ಧನಲಾಭವನ್ನು ತಂದುಕೊಡುತ್ತೆ. ವಿದ್ಯಾಭ್ಯಾಸದಲ್ಲಿ ಉನ್ನತ ಪದವಿ ಅಲಂಕರಿಸ್ತಕ್ಕಂಥದ್ದು, ಹಾಗೆ ಉದ್ಯೋಗದಲ್ಲಿಯೂ ಕೂಡ ಪ್ರಮೋಷನನ್ನು ಲಭಿಸ್ತಕ್ಕಂಥದ್ದು, ಧನಲಾಭ ಉಂಟಾಗತ್ತೆ. ಎಷ್ಟೋ ದಿನಗಳಿಂದ ಒಂದೇ ಕಡೆ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇರ್ತೀರಿ. ಏನಾಗತ್ತೆ, ಇತ್ಲ ಕಂಪ್ನಿ ಬಿಡಲಿಕ್ಕೂ ಆಗಲ್ಲ, ಇದೇ ಕಂಪ್ನಿ ಇರಬೇಕು ಅಂತಿದ್ದರೆ ಸಂಬಳ ಸಾಕಾಗಲ್ಲ, ಪ್ರಮೋಷನ್ ಕೊಡ್ತಾ ಇಲ್ಲ. ಹೀಗೆ ಈ ಥರದ ಒಂದಷ್ಟು ಸಮಸ್ಯೆಗಳು, ಗೊಂದಲಗಳಾಗ್ತಾ ಇರುತ್ತೆ. ಮೇಲಧಿಕಾರಿಗಳು ಪ್ರಮೋಷನ್ ಕೊಡ್ತೇವೆ, ಸಂಬಳ ಜಾಸ್ತಿ ಮಾಡ್ತೇವೆ ಅಂತೆಲ್ಲ ಆಗಾಗ ನಿಮಗೆ ತಿಳಿಸ್ತಾ ಇರ್ತಾರೆ. ಆದರೆ ಅದು ಕಾರ್ಯರೂಪಕ್ಕೆ ಬರೋದು ಕಷ್ಟವಾಗ್ತಾ ಇರುತ್ತೆ. ಆದರೆ ಗುರುವಿನ ಮಹಾಕೃಪೆಯಿಂದ, ಅದ್ಭುತವಾಗಿರ್ತಕ್ಕಂಥ ಗುರುವಿನ ಕೃಪೆ ನಿಮಗೆ ದೀರ್ಘಕಾಲವಾಗಿರ್ತಕ್ಕಂಥದ್ದು. ಆ ಕೃಪೆಯಿಂದ ಅಧಿಕ ಹಣ ನಿಮ್ಮ ಕೈ ಸೇರ್ತಕ್ಕಂಥದ್ದು, ನಿಮ್ಮ ಜೀವನದಲ್ಲೂ ಕೂಡ ಏನೋ ಒಂದು ಜೀವನವನ್ನು ಸೆಟಲ್ ಮಾಡ್ಕೊಳ್ಬೇಕು, ಲೈಫ್ ಸೆಟ್ಲ್ ಆಗಬೇಕು, ಮುಂದಿನ ಒಂದು ಕಾರ್ಯರೂಪಕ್ಕೆ ಬರಲಿಕ್ಕೆ ಅನುಕೂಲದಾಯಕವಾಗತ್ತೆ. ಎಲ್ಲರ ಥರ ನಾವು ಇರಲಿಕ್ಕೆ ಸಾಧ್ಯವಾಗತ್ತಲ್ಲ. ಹೀಗೆ ಇವೆಲ್ಲವೂ ಕೂಡ ಒಂದು ಶಕ್ತಿಯ ಅನುಗ್ರಹದಿಂದ ಬರ್ತಕ್ಕಂಥದ್ದು. ಹಾಗೆ ಇದರ ಜೊತೆಗೆ ರಾಜಕೀಯ ಕ್ಷೇತ್ರದಲ್ಲಿಯೂ ಕೂಡ ವಿಜಯೋತ್ಸಾಹವನ್ನು ಪಡೆಯಲಿದ್ದೀರಿ ಹೇಳ್ತಕ್ಕಂಥದ್ದು. ಏಕೆಂದರೆ ಸಂಪೂರ್ಣ ಗುರುಬಲದ ಕೃಪೆಯಿಂದ, ಸಂಪೂರ್ಣ ಗುರುವಿನ ಶಕ್ತಿ, ಗುರುವಿನ ಬಲ, ಬಲಿಷ್ಠ ಇವೆಲ್ಲವೂ ಹೆಚ್ಚೆಚ್ಚು ಇರುವುದರಿಂದ ನಿಮ್ಮ ಸ್ವಲ್ಪ ಪರಿಶ್ರಮ ಪಟ್ಟರೂ ಕೂಡ ಲಾಭ ಜಾಸ್ತಿ ದೊರೆಯುತ್ತೆ. ನೀವು ಅಂದುಕೊಂಡಂತಹ ರೀತಿಯಲ್ಲಿ ಅನೇಕ ದಿನಗಳಿಂದ ಇರ್ತಕ್ಕಂಥ ಕನಸು ನನಸಾಗ್ತಾ ಇರುತ್ತೆ ವೀಕ್ಷಕರೇ. ಹಾಗೆ 6ನೇ ಮನೆ ಕೇತು ಶರೀರದಲ್ಲಿ ಯಾವಾಗಲೂ ನೋವುಗಳು ಉಂಟಾಗ್ತಾ ಇರ್ತಕ್ಕಂಥದ್ದು. ಕನ್ಯಾ ರಾಶಿಯಲ್ಲಿ ಈ ಕೇತು ಬೆನ್ನು ನೋವು, ಎದೆ ನೋವು, ಕೈ ಕಾಲು ಮಂಡಿ ಈ ಥರದ ಒಂದಷ್ಟು ನೋವುಗಳು
ಉಂಟಾಗ್ತಾ ಇರುತ್ತೆ. ಹಾಗೆ ಇದರ ಜೊತೆಗೆ ಮಾನಸಿಕವಾಗಿರ್ತಕ್ಕಂಥ ಸ್ವಲ್ಪ ಟೆನ್ಷನ್ನು ಕೂಡ ಆಗ್ತಾ ಇರುತ್ತೆ. ಯಾಕೆಂತ ಕೇಳಿದರೆ ಈ 12ನೇ ಮನೆ ಕುಜ ಮತ್ತು ರಾಹು ಎರಡು ಒಟ್ಟಿಗೆ ಇರುವುದರಿಂದ ಆಸ್ತಿಯ ವಿಚಾರಕ್ಕೆ, ನಿಮ್ಮ ಪಿತ್ರಾರ್ಜಿತ ಆಸ್ತಿ ಅಥವಾ ಪಿತ್ರಾರ್ಜಿತದಿಂದ ಬರಬೇಕಾಗಿರ್ತಕ್ಕಂಥ ದುಡ್ಡು ಅಥವಾ ಪಿತ್ರಾರ್ಜಿತ ಅಜ್ಜಿ ತಾತ ಮಾಡಿರ್ತಕ್ಕಂಥ ಜಮೀನು ಅಥವಾ ಅವರ ಇರ್ತಕ್ಕಂಥ ಆಭರಣಗಳು, ಈ ಥರ ಒಂದಷ್ಟು ವಸ್ತುಗಳ ವಿಚಾರದಲ್ಲಿ ಯಾರೋ ಅಕ್ಕ ತಂಗಿ ಅಣ್ಣ ತಮ್ಮ ಇದೆಲ್ಲ ಒಂದಷ್ಟು ಕಲಹಗಳನ್ನು ಕೊಟ್ಟು ಕುಟುಂಬದಲ್ಲಿ ನೆಮ್ಮದಿಯ ಜೀವನವನ್ನು ಹಾಳು ಮಾಡ್ತಾರೆ. ಇದಕ್ಕೆಲ್ಲ ನೀವು ತುಂಬ ಎಚ್ಚರಿಕೆಯಿಂದ ಇದ್ದರೆ ತುಂಬ ಒಳ್ಳೆಯದಾಗತ್ತೆ. ಹಾಗೆ ಸ್ವಲ್ಪ ಧೈರ್ಯವನ್ನು ತಂದುಕೊಂಡ್ರೆ ತುಂಬ ಅತ್ಯುತ್ತಮ ಹೇಳ್ತಕ್ಕಂಥದ್ದು. ವೀಕ್ಷಕರೇ, ಮೇಷರಾಶಿಯವರು ಈ ತಿಂಗಳಲ್ಲಿ ಪಠನೆ ಮಾಡತಕ್ಕಂಥ ಮಂತ್ರ ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್ ಹೇಳತಕ್ಕಂಥ ಮಂತ್ರವನ್ನು ಪಠನೆ ಮಾಡ್ತಾ ಹೋಗಿ ನಿಮ್ಮ ಎಲ್ಲ ರೀತಿಯ ಕಷ್ಟ ಕಾರ್ಪಣ್ಯಗಳು ದೂರವಾಗಿ ಉತ್ತರೋತ್ತರ ಅಭಿವೃದ್ಧಿ ಆಗತ್ತೆ. ಅಷ್ಟೇ ಅಲ್ಲ, ಈ ನಮ್ಮ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಿಮಗೆಲ್ಲರಿಗೂ ಶುಭವಾಗಲಿ, ಮಂಗಲವಾಗಲಿ.